ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 7ನೇ ಸಂಧಿ, ಪಂಚತನ್ಮಾತ್ರಾ ಸಂಧಿ ಅಥವಾ ದುರಿತ ನಿವಾರಣ ಸಂಧಿ ಅಂತ ಕೂಡ ಇದನ್ನು ಕರೀತಾರೆ. ದುರಿತ ನಿವಾರಣ ಸಂಧಿ ಅಂತ ಹೆಸರು ಬರಲಿಕ್ಕೆ ಕಾರಣ ಒಂದು ಹೀಗೆ ಸಂಪ್ರದಾಯದಲ್ಲಿ ಮತ್ತು ಕೆಲವು ವ್ಯಾಖ್ಯಾನಗಳಲ್ಲಿ ವರ್ಣಿತ ಆಗಿದೆ. ಈ ಸಂಧಿಯನ್ನು ಪಾರಾಯಣ ಮಾಡಿದರೆ ಮನುಷ್ಯನಿಗೆ ಬರುವಂಥ ಎಲ್ಲ ತೊಂದರೆಗಳು, ಜ್ವರ ಮೊದಲಾದಂಥ ಸಂಕಟಗಳು ಇವನ್ನೆಲ್ಲ ಆತ ಕಳೆದುಕೊಳ್ಳಬಲ್ಲ. ಜ್ವರಹರ ಅನ್ನುವಂಥ ನರಸಿಂಹರೂಪಿಯಾದ ಭಗವಂತನ ಒಂದು ರೂಪದ ವರ್ಣನೆ ಇಲ್ಲಿ ಮುಂದಿದೆ. ಹಾಗಾಗಿ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವಂಥ ಸಂಧಿ ಇದು. ದುರಿತ ನಿವಾರಣ ಸಂಧಿ ಅಂತ ಕರೆಸ್ಕೊಂಡದ್ದು. ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳ ಗೈದೈದು ತನ್ಮಾತ್ರಾ ಸಹಿತ 150 ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖ ಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಅವನು ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಭೂತಾಕಾಶ ಅನಿಸ್ಕೊಂಡಿರುವಂಥ ಈ ಪಂಚಮಹಾಭೂತಗಳಲ್ಲಿದ್ದಾನೆ. ಅವುಗಳ 5 ತನ್ಮಾತ್ರಗಳಲ್ಲಿದ್ದಾನೆ. ರೂಪ, ಸ್ಪರ್ಶ, ಗಂಧ, ರಸ, ಸ್ಪರ್ಶ ಅನ್ನುವಂಥ ತನ್ಮಾತ್ರಗಳಲ್ಲಿದ್ದಾನೆ. ಮತ್ತು 150 ವರ್ಣ ವೇದ್ಯ. ಪಂಚಾಶತ್ ಅಂದರೆ 50, 1 ಅಂದರೆ 51. 51 ವರ್ಣ ಅಂದರೆ ವರ್ಣಗಳು, 51 ಅಕ್ಷರಗಳಿಂದ ಆ ಭಗವಂತ ವಾಚ್ಯನಾಗಿದ್ದಾನೆ. 51 ಅಕ್ಷರಗಳಿಂದ ಪ್ರಾರಂಭ ಆಗುವಂತಹ ಶಬ್ದಗಳಿಂದ ಆತ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಅವನು ಈ ದೇಹದಲ್ಲಿ ಇದ್ದುಕೊಂಡು ಸುರರಿಗೆ ಅಸುರರಿಗೆ ಏನನ್ನು ಕೊಡಬೇಕು ಅದನ್ನು ಕೊಡ್ತಾನೆ. ಸುರರಿಗೆ ಸುಖವನ್ನು ಕೊಡ್ತಾನೆ, ಅಸುರರಿಗೆ ದುಃಖವನ್ನು ಕೊಡ್ತಾನೆ. ಈ ಶರೀರದಲ್ಲಿ ದೇವತೆಗಳು ಕೂಡ ಇದ್ದಾರೆ, ಹಾಗೆ ರಾಕ್ಷಸರು ಇದ್ದಾರೆ. ದೇವತೆಗಳು ನಮ್ಮ ಕಡೆಯಿಂದ ಪುಣ್ಯಕರ್ಮಗಳನ್ನು ಮಾಡಿಸಿ, ಭಗವಂತನ ಪ್ರೇರಣೆಗನುಸಾರವಾಗಿ ಪುಣ್ಯಕರ್ಮಗಳನ್ನು ಮಾಡಿಸಿ ಆ ಮೂಲಕ ಆತ ಕೊಡುವಂಥ ಸುಖವನ್ನು ಅನುಭವಿಸ್ತಾರೆ. ರಾಕ್ಷಸರು ಅದೇ ಭಗವಂತನ ಪ್ರೇರಣೆಗನುಸಾರವಾಗಿ ಜೀವನ ಯೋಗ್ಯತೆಗನುಸಾರವಾಗಿ ಪಾಪಕರ್ಮಗಳನ್ನು ಮಾಡಿಸಿ ಆ ಮೂಲಕ ಆ ಜೀವನ ಗತಿಗೆ ಕಾರಣರಾಗ್ತಾರೆ ಮತ್ತು ತಾವು ಕೂಡ ದುಃಖವನ್ನು ಪಡ್ಕೊಳ್ತಾರೆ. ಹೀಗೆ ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖ ಪ್ರದನಾಗಿ, ಸುರರಿಗೆ ಸುಖವನ್ನು ಅಸುರರಿಗೆ ಅಸುಖವನ್ನು ಕೊಡ್ತಾನೆ. ಸುಖಾಸುಖ ಪ್ರದನಾಗಿ ಆಡುವ ಆತನೇ ಈ ಶರೀರದೊಳಗೆ ತನ್ನ ಲೀಲೆಗಳನ್ನು ತೋರಿಸ್ತಾನೆ. ದ್ವೇಷಿಪರ ಬಡಿವ, ತನ್ನನ್ನ ದ್ವೇಷಿಪರ ಅಂತ ಹೇಳಿದ್ರೆ, ದ್ವೇಷಿಪರು ಅಂದರೆ ದ್ವೇಷ ಮಾಡುವವರು. ಯಾರನ್ನು ದ್ವೇಷ ಮಾಡುವವರು? ತನ್ನನ್ನು ದ್ವೇಷ ಮಾಡುವವರು ಮತ್ತು ತನ್ನ ಭಕ್ತರನ್ನು ದ್ವೇಷ ಮಾಡುವವರು. ಅವರನ್ನು ಆತ ದುರ್ಗತಿಗೆ ಕಳಿಸ್ತಾನೆ. ಭೂ ಅಂದರೆ ಭೂಮಿ, ಸಲಿಲ ಅಂದರೆ ನೀರು, ಶಿಖಿ ಅಂದರೆ ಅಗ್ನಿ, ಪವನ ಅಂದರೆ ವಾಯು, ಭೂತಾಕಾಶದೊಳಗೆ 5 ತನ್ಮಾತ್ರಾ ಸಹಿತ. ಒಂದೊಂದಕ್ಕೊಂದೊಂದು ಗುಣ ಇದೆ. ಪೃಥ್ವಿಗೆ ಗಂಧ, ಜಲಕ್ಕೆ ರಸ, ಮತ್ತೆ ಬೆಂಕಿಗೆ ಅಂದರೆ ಅಗ್ನಿಗೆ ರೂಪ ಮತ್ತು ಸ್ಪರ್ಶ, ವಾಯುವಿಗೆ ಸ್ಪರ್ಶ, ಆಕಾಶಕ್ಕೆ ಶಬ್ದ ಅನ್ನುವಂಥ 5 ತನ್ಮಾತ್ರಗಳಿವೆ. ಅಲ್ಲೆಲ್ಲ ಆತ ವ್ಯಾಪಿಸಿಕೊಂಡಿದ್ದಾನೆ. ತನ್ಮಾತ್ರಾ ಸಹಿತ 150 ವರ್ಣ. ವರ್ಣ ಅಂದರೆ ವರ್ಣಗಳು. ಈ ಶರೀರದ ವ್ಯಾಪಿಸಿದ್ದು, ಈ ಶರೀರದೊಳಗೆ ಆತ ಇದ್ದುಕೊಂಡು ಸುರಾಸುರರಿಗೆ ನಿರಂತರದಲ್ಲಿ, ಸುರರಿಗೆ ಸುಖ, ಅಸುರರಿಗೆ ಅಸುಖ, ಇದನ್ನು ಪ್ರಧಾನಾಗಿ ಆಡುವ ದ್ವೇಷಿಪರ ಬಡಿವ. 51 ಅಕ್ಷರಗಳಿಂದ ಆತ ಹೇಗೆ ಪ್ರತಿಪಾದ್ಯ ಅಂತ ಅನ್ನೋದು ತಂತ್ರಸಾರದ 1ನೇ ಅಧ್ಯಾಯ, 3ನೇ ಅಧ್ಯಾಯ ಇತ್ಯಾದಿ ಕಡೆಗಳಲ್ಲಿ ಪ್ರತಿಪಾದಿತ ಆಗಿರುವಂಥ ವಿಷಯ. ಅಜದಿಂದ ಪ್ರಾರಂಭ ಮಾಡಿಕೊಂಡು ಕ್ಷ ಅಕಾರ ಮೊದಲನೇ ಅಕ್ಷರ, ಕ್ಷ ಅಂತ ಅನ್ನೋದು ಕೊನೆಯ ಅಕ್ಷರ. ಅಕ್ಷರದಿಂದ ವಾಚ್ಯ ಆಗಿರುವಂಥ ಲಕ್ಷ್ಮೀ ನೃಸಿಂಹ ಅನ್ನುವಂತಹ ರೂಪ ಮತ್ತು ದಿಂದ ಪ್ರಾರಂಭ ಆಗುವಂಥ ಅಜ ಅನ್ನುವಂಥ ರೂಪ. ಹೀಗೆ 50 ವರ್ಣ ವೇದ್ಯ ಅಂತ ಅನ್ನೋದೇನಿದೆ, ಇದು ಆ ಮಾತೃಕಾನ್ಯಾಸವನ್ನು ಸೂಚನೆ ಮಾಡುತ್ತದೆ. ಮಾತೃಕಾನ್ಯಾಸವನ್ನು ಸೂಚನೆ ಮಾಡಿದ್ದರಿಂದ ಇದು ಜ್ವರ ನಿವಾರಣ ಸಂಧಿ ಅಥವಾ ದುರಿತ ನಿವಾರಣ ಸಂಧಿ ಅಥವಾ ಪಂಚತನ್ಮಾತ್ರಾ ಸಂಧಿ ಅಂತ ಅನಿಸ್ಕೊಂಡಿದೆ. ಅದರ ಸೂಚನೆ ಇಲ್ಲಿದೆ. ಯಾವ ಕಾರಣಕ್ಕಾಗಿ ನರಸಿಂಹರೂಪಿಯಾದಂತಹ ಭಗವಂತನ ಧ್ಯಾನದಿಂದ ಮನುಷ್ಯ ಎಲ್ಲ ರೀತಿಯಾದಂತಹ ದುರಿತಗಳನ್ನು ಕಳ್ಕೊತಾನೆ ಅಂತ ಅನ್ನೋದು ಇಲ್ಲಿ ಸೂಚಿತ ಆಗಿದೆ.
ಮಾತೃಕಾನ್ಯಾಸಕ್ಕೆ 2-3 ಧ್ಯಾನ ಶ್ಲೋಕಗಳಿವೆ. ಅದರಲ್ಲಿ ನರಸಿಂಹರೂಪಿಯಾದಂಥ ಭಗವಂತನ ಧ್ಯಾಯನ್ ನರಸಿಂಹಂ ಉರುವತ್ತ ರವಿತ್ರ ನೇತ್ರಂ ಅಂತನ್ನೋದು ಕೂಡ ಒಂದು ಧ್ಯಾನ ಶ್ಲೋಕ. ಹೀಗೆ ನರಸಿಂಹರೂಪಿಯಾದಂಥ ಭಗವಂತನ ಆರಾಧನೆಯ ಸೂಚನೆ ಇದರಲ್ಲಿ ಈ ಮೊದಲನೇ ಪದ್ಯದಲ್ಲಿ ವ್ಯಕ್ತ ಆಗಿದೆ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಗ ಅನಿರುದ್ಧನು ತ್ರಿಪಂಚಕ 21 ಚತುರ್ವಿಂಶತಿಗ ನೆನೆಸಿ 72,000 ಇನಿತು ನಾಡಿಗಳು ನಿಯಾಮಿಸುತ್ತ ಇನಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಪ್ರಣವ ಪ್ರತಿಪಾದ್ಯ, ಓಂಕಾರದಿಂದ ಆತ ಪ್ರತಿಪಾದ್ಯನಾಗಿದ್ದಾನೆ. ತ್ರಿನಾಮದಿ, 3 ನಾಮಗಳಿಂದ ಆತ ವಾಚ್ಯನಾಗಿದ್ದಾನೆ. ತನುವಿನೊಳು ತ್ರಿಸ್ಥಾನಗ, 3 ಸ್ಥಾನಗಳಿಂದ ಆತ ಕೂಡಿದ್ದಾನೆ. ತ್ರಿಪಂಚಕ 15, ತ್ರಿಪಂಚಕ ಅಂದ್ರೆ 5 3ರಿಂದ ಗುಣಿಸಿದ್ರೆ 15 ಆಯಿತು. 21 ಅಂದ್ರೆ 21, ಚತುರ್ವಿಂಶತಿಗ 24 ರೂಪಗಳು. ಒಟ್ಟು 72,000 ನಾಡಿಗಳಲ್ಲಿ ಈ ಎಲ್ಲ ರೂಪಗಳಿಂದ ಇದ್ದಾನೆ. ಇದ್ದು ಸೂರ್ಯಕಿರಣಗಳಲ್ಲಿ ಇನ ಗಭಸ್ತಿಗ, ಇನ ಅಂದ್ರೆ ಸೂರ್ಯ, ಗಭಸ್ತಿ ಅಂದ್ರೆ ಅವನ ಕಿರಣಗಳು, ಆ ಗಭಸ್ತಿಗ ಆ ಕಿರಣಗಳಲ್ಲಿ ಆತ ಇದ್ದಾನೆ. ಇದ್ದು ಲೋಕದಳು ಸರ್ವತ್ರ ಬೆಳಗುವನು. ಆ ಪರಮಾತ್ಮ ಬೆಳಗುತ್ತಿದ್ದಾನೆ. ಪರಮಾತ್ಮ ಬೆಳಗುತ್ತಿದ್ದಿಂದಲೇ ಈ ಸೂರ್ಯನು ಕೂಡ ಬೆಳಗುತ್ತಿದ್ದಾನೆ. ಇಲ್ಲಿ ತ್ರಿಸ್ಥಾನ, ತ್ರಿಪಂಚಕ, 21, ಚತುರ್ವಿಂಶತಿ ಇತ್ಯಾದಿ ಈ ಸ್ಥಾನಗಳನ್ನೇನು ಹೇಳಿದ್ದಾರಲ್ಲ, ಇದನ್ನು ವ್ಯಾಖ್ಯಾನಕಾರರು ನಾನಾ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸರಳವಾಗಿರುವಂತಹ ಒಂದು ಅರ್ಥ ಏನಿದೆ ಅದನ್ನ ಇವತ್ತು ನಿಮ್ಮ ಎದುರಿಗೆ ಹಂಚ್ಕೋತೀನಿ. ತ್ರಿನಾಮ ಅಂತಂದ್ರೆ 3 ನಾಮಗಳಿಂದ ಆತ ವಾಚ್ಯ. ಅಕಾರ, ಉಕಾರ, ಮಕಾರಗಳಿಂದ ಆತ ವಾಚ್ಯ. ಪ್ರಣವ ಪ್ರತಿಪಾದ್ಯ ಅಂತ ಬಂತು. ಓಂಕಾರ ಅಂತನ್ನೋದು ಮುಖ್ಯವಾಗಿ ಅಕಾರ, ಉಕಾರ, ಮಕಾರಗಳ ಸಂಗಮ. ಅ ಉ ಇದಕ್ಕೆ ಗುಣಸಂಧಿಯಾಗಿ ಓ ಅಂತಾಯ್ತು, ಅದಕ್ಕೆ ಮ ಸೇರಿಸಿಬಿಟ್ರೆ ಓಂ ಆಯಿತು. ಹೀಗೆ ತ್ರಿನಾಮಗಳಿಂದ ಆತ ವಾಚ್ಯ. ಮತ್ತೆ ತ್ರಿಸ್ಥಾನಗಳು, ಈ ಪ್ರಕೃತ್ಯಾತ್ಮಕವಾದಂಥ ಈ ದೇಹ, ಲಿಂಗದೇಹ ಅಥವಾ ಸ್ಥೂಲ ದೇಹ, ಇದೆಲ್ಲವೂ ಕೂಡ ಸತ್ವ, ರಜಸ್, ತಮಸ್ ಅನ್ನುವಂಥ 3 ಆವರಣಗಳನ್ನು ಒಳಗೊಂಡಂತಹ ಶರೀರ ಇದು. ಅದಕ್ಕಾಗಿ ತ್ರಿಸ್ಥಾನಗ ಅಂತ ಅದನ್ನು ಹೀಗೆ ಕರೀತಾರೆ. ತ್ರಿಪಂಚಕ ಅಂತಿದೆ. ತ್ರಿಪಂಚಕ ಅಂದ್ರೆ ಅಂದ್ರೆ 3 5ರಿಂದ ಗುಣಿಸಬೇಕು. ಗುಣಿಸಿಬಿಟ್ರೆ ಅದು 15 ಆಯಿತು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ತನ್ಮಾತ್ರಗಳು. ಈ 15ರಲ್ಲೂ ಕೂಡ ಆತ ಇದ್ದಾನೆ. 21 ಅಂತ ಇನ್ನೊಂದಿದೆ, 21. ಆ 21ನ್ನ ಹೇಗೆ ಪರಿಗಣನೆ ಮಾಡಬೇಕು ಅಂತಂದ್ರೆ, ಹಿಂದೆ ಹೇಳಿದ 15, ಅದಕ್ಕೆ ಪಂಚ ಮಹಾಭೂತಗಳನ್ನು ಸೇರಿಸಬೇಕು, ಒಂದು ಮನಸ್ಸನ್ನು ಸೇರಿಸಬೇಕು. ಹೀಗಾಗಿಬಿಟ್ಟು ಅದು 21 ಆಯ್ತು. ಹಿಂದೆ ಆ 15 ಏನು ಬಂತು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು ಮತ್ತು ಪಂಚ ಮಹಾಭೂತಗಳು, ಇವೆಲ್ಲವೂ ಕೂಡ 5. ಆ 5 4 ಆಯ್ತು. 4 ಗುಂಪವು 5 ಒಳಗೊಂಡಂತ 4, 5 4 20 ಆಯ್ತು. ಅದಕ್ಕೊಂದು ಮನಸ್ಸನ್ನು ಸೇರಿಸಿಬಿಟ್ರೆ 21 ಆಯ್ತು. ಹೀಗೆ ಚತುರ್ವಿಂಶತಿ, 21 ತ್ರಿಪಂಚಕ ಅನ್ಸ್ಕೊಂಡಿದ್ದಾನೆ, 21 ಅಂತ ಅನ್ಸ್ಕೊಂಡಿದ್ದಾನೆ, ಚತುರ್ವಿಂಶತಿಗ ಅಂತ ಕೂಡ ಅನ್ಸ್ಕೊಂಡಿದ್ದಾನೆ. 24 ಹೇಗೆ ಅಂತಂದ್ರೆ, ಅದಕ್ಕೆ ಈ ಹಿಂದೆ ಹೇಳಿದಂತಹ 21ಕ್ಕೆ ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚ ಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಈ 5, ಅದಕ್ಕೆ ಮನಸ್ಸು, ಅದು ಸೇರಿಸಿದ್ರೆ 21 ಆಯಿತು. ಅದಕ್ಕೆ ಬುದ್ಧಿ, ಚಿತ್ತ, ಅಹಂಕಾರ, ಈ 3 ಸೇರಿಸಿದ್ರೆ 24 ಆಯಿತು. ಒಟ್ಟಾರೆ ಚತುರ್ವಿಂಶತಿಗ ಈ 24 ತತ್ವಗಳಲ್ಲೂ ಕೂಡ ಆತ ಇದ್ದಾನೆ. ಹೀಗೆ ಶಾಸ್ತ್ರಕಾರರು ಈ ತತ್ವಗಳೇನಿವೆ ಅವುಗಳನ್ನ ಕೆಲವೊಂದು ಕಡೆ 21 ಅಂತ, ಕೆಲವು ಕಡೆ 24 ಅಂತ, ಮತ್ತೆ ಕೆಲವು ಕಡೆ 25, ಹೀಗೆ ಶಾಸ್ತ್ರಕಾರರು ಅದನ್ನು ವರ್ಣನೆ ಮಾಡುವಾಗ ವಿವಕ್ಷಾಭೇದದಿಂದ ಕೆಲವು ಕಡೆ 20 ಅಂತ ವರ್ಣನೆ ಮಾಡ್ತಾರೆ, ಕೆಲವು ಕಡೆ 21, 24, 25. ಇದೇ ಹರಿಕಥಾಮೃತಸಾರದಲ್ಲೇ ದಾಸರೇ ಹಾಗೆ ಹೇಳಿದ್ರು. ಮೊದಲನೇ ಸಂಧಿಯಲ್ಲೇ 24 ಅಂತ ಒಂದು ಬಾರಿ ಬಂದಿತ್ತು, 25 ಅಂತ ಒಂದು ಬಾರಿ ಬಂದಿತ್ತು. ಹೀಗೆ ಅನೇಕ ತತ್ವಗಳನ್ನ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರಷ್ಟೇ. ಇದರ ಜೊತೆಗೆ ಪ್ರಕೃತಿ, ಪುರುಷ ಇದನ್ನೆಲ್ಲ ಸೇರಿಸಿದ್ರೆ ಅದು ಕೂಡ 27 ಅಂತ ಒಂದು ಬಾರಿ ಕೂಡ ವರ್ಣನೆ ಬಂದಿತ್ತು. ಹೀಗೆ ಪರಮಾತ್ಮ ತ್ರಿಪಂಚಕ, 21, ಚತುರ್ವಿಂಶತಿಗ ಅಂತ ಅನ್ಸ್ಕೋತಾನೆ. ಇವೆಲ್ಲ ಅವನಿಗೆ ನಾನಾ ಥರದ ಹೆಸರುಗಳಷ್ಟೇ.
72,000 ನಾಡಿಗಳೊಳಗೆ ಇನ್ನಿತ್ತು ನಾಡಿಗಳು, ಇಷ್ಟೆಲ್ಲ ನಾಡಿಗಳಿವೆ. ಆ ನಾಡಿಗಳಲ್ಲಿ ಆತ ಇದ್ದಾನೆ. ಸೂರ್ಯನ ಕಿರಣಗಳೊಳಗಿದ್ದಾನೆ, ಎಲ್ಲ ಕಡೆ ಬೆಳಗುತ್ತಿದ್ದಾನೆ ಅವನು. ಈ 72,000 ನಾಡಿಗಳೇನಿವೆ ಅದ್ರ ಬಗ್ಗೆ ಹಿಂದೊಂದು ಬಾರಿ ಹೇಳಿದ್ದೆ. 36,000 ನಾಡಿಗಳು ಶರೀರದ ಬಲಭಾಗದಲ್ಲಿ, 36,000 ನಾಡಿಗಳು ಶರೀರದ ಎಡಭಾಗದಲ್ಲಿವೆ. ಬಲಭಾಗದಲ್ಲಿರುವಂಥವಕ್ಕೆಲ್ಲ ಸೂರ್ಯ ಸ್ವರ ಅಂತ ಕರೀತಾರೆ. ಶ್ವಾಸ ಏನಿದೆ ಅದು ಬಲಭಾಗದಲ್ಲಿರುವಂಥದ್ದು ಸೂರ್ಯ ಶ್ವಾಸ, ಎಡಭಾಗದಲ್ಲಿರುವಂಥದ್ದು ಚಂದ್ರ ಶ್ವಾಸ ಅಂತ ಕರೀತಾರೆ. ಅಂತ ಸೂರ್ಯನ ಕಿರಣಗಳಲ್ಲಿ ಆತ ವ್ಯಾಪಿಸಿಕೊಂಡಿದ್ದಾನೆ. ಇನ ಅಂದ್ರೆ ಸೂರ್ಯ ಕಿರಣಗಳಲ್ಲಿ ಆತ ವ್ಯಾಪಿಸಿಕೊಂಡಿದ್ದಾನೆ. ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೆಯವರೆಗಳಲ್ಲಿ ವಿಶ್ವ ತುರಗಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರ್ಣ ಈರೆರಡು ರೂಪದಿ ಭಾವಿಸುವುದು ಏಕೋನವಿಂಶತಿ ಮೂರ್ತಿ ಸರ್ವತ್ರ. ಮತ್ತು ಭಗವಂತನ ರೂಪಗಳು ಎಲ್ಲೆಲ್ಲಿವೆ ಅಂತ ವರ್ಣನೆ ಮಾಡ್ತಾರೆ. 19 ರೂಪಗಳನ್ನು ಇಲ್ಲಿಗೆ ವರ್ಣನೆ ಮಾಡ್ತಾರೆ. ಜೀವನ ಸ್ವರೂಪ ದೇಹ, ಮತ್ತೆ ಜೀವನ ಲಿಂಗ ದೇಹ, ಜೀವನ ಅನಿರುದ್ಧ ದೇಹ ಮತ್ತು ಜೀವನ ಸ್ಥೂಲ ದೇಹ. ಈ 4 ದೇಹಗಳಲ್ಲಿ ಆತ ವಿಶ್ವ ಅನ್ನುವ ರೂಪದಿಂದ, ಹಯಗ್ರೀವರು ಅನ್ನುವ ರೂಪದಿಂದ, ಮೂಲೇಶ, ಅಚ್ಯುತ, ಅನಂತ, ಗೋವಿಂದ ಮತ್ತು ಹಂಸ ಅನ್ನುವಂಥ ರೂಪದಿಂದ ಇದ್ದಾನೆ. ಆ ಶಾಂತಿಪತಿಯಾದಂತಹ ಭಗವಂತನ ರೂಪಗಳನ್ನ ಶಾಂತಿ ವರ್ಣ ಈರೆರಡು ರೂಪದಲ್ಲಿ, ಶಾಂತಿಪತಿಯಾದಂತಹ ಅನಿರುದ್ಧನ 4 ರೂಪಗಳನ್ನು, ಈರೆರಡು ಅಂದ್ರೆ 2ನ್ನ 2ರಿಂದ ಗುಣಿಸಿದ್ರೆ 4 ಆಯ್ತು. ಆ 4 ರೂಪಗಳನ್ನು ಹೀಗೆ ಚಿಂತನೆ ಮಾಡಬೇಕು. ರೂಪವಿಧಿ ಭಾವಿಸುವುದು ಏಕೋನವಿಂಶತಿ ಮೂರ್ತಿ, ಒಟ್ಟಾರೆ 19 ಮೂರ್ತಿಗಳನ್ನು ಧ್ಯಾನ ಮಾಡಬೇಕು. 19 ಮೂರ್ತಿಗಳು ಅಂತಂದ್ರೆ ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. ಇಲ್ಲಿ ಈ ಅನಿರುದ್ಧ ಪ್ರದ್ಯುಮ್ನ 2 ಬೇರೆ ಬೇರೆ ಅಲ್ಲ. ಅನಿರುದ್ಧ ಪ್ರದ್ಯುಮ್ನ ಅಂತ ಒಂದು ರೂಪ, ಅನಿರುದ್ಧ ಸಂಕರ್ಷಣ ಅಂತ ಮುಂದಿಂದು, ಅನಿರುದ್ಧ ವಾಸುದೇವ ಅಂತ ಅದರ ಮುಂದಿಂದು, ಅನಿರುದ್ಧ ನಾರಾಯಣ ಅದರ ಮುಂದಿಂದು. ಮುಂದೆ ವಿಶ್ವ ಬೇರೆ, ತೈಜಸ, ಪ್ರಾಜ್ಞ ಇವೆಲ್ಲ ಬೇರೆ ಬೇರೆ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ, ವಿಶ್ವ, ಹಯವದನ, ವಿಷ್ಣು, ಅಚ್ಯುತ, ಅನಂತ, ಗೋವಿಂದ ಮತ್ತು ಹಂಸ ಅನ್ನುವಂಥ 19 ಸ್ಥಾನಗಳು. 19 ಸ್ಥಾನಗಳಲ್ಲಿರುವಂತಹ 19 ರೂಪಗಳು. 19 ಸ್ಥಾನಗಳು ಅಂದ್ರೆ ಯಾವುದು? 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವೆಲ್ಲ 2 ಸೇರಿ 10 ಆಯಿತು. ಪಂಚಮಹಾಭೂತಗಳು, ಅದನ್ನ 5 ಸೇರಿಸಿದ್ರೆ 15 ಆಯಿತು. ಮುಂದೆ ಮನಸ್ಸು, ಮನಸ್ತತ್ವ, ಅಹಂಕಾರ ತತ್ವ ಮತ್ತು ಅವ್ಯಕ್ತ ತತ್ವ, ಇಷ್ಟನ್ನು ಸೇರಿಸಿದ್ರೆ 19 ಆಯಿತು. ಈ 19ರಲ್ಲಿ 19 ರೂಪಗಳಿಂದ ಆತ ಇದ್ದಾನೆ. ಜೀವ, ಲಿಂಗ, ಅನಿರುದ್ಧ ಸ್ಥೂಲ ಕಲೆಯವರೆಗಳಲ್ಲಿ, ಜೀವ ಅಂದ್ರೆ ಜೀವನ ಸ್ವರೂಪ ಶರೀರ ಅಂತ ಅರ್ಥ. ಲಿಂಗ, ಅನಿರುದ್ಧ, ಸ್ಥೂಲ ಇವೆಲ್ಲ ಸ್ಪಷ್ಟವಾಗಿ ಗೊತ್ತೇ ಆಗ್ತದೆ. ಕಲೆಯವರ ಅಂದ್ರೆ ಶರೀರ. ಅವುಗಳಲ್ಲಿ ವಿಶ್ವ, ತುರಗಗ್ರೀವ, ವಿಶ್ವ ಅಂತ ಒಂದು ರೂಪ. ತುರಗ ಅಂದ್ರೆ ಕುದುರೆ ಅಂತ ಅರ್ಥ. ತುರಗಗ್ರೀವ ಅಂದ್ರೆ ಹಯಗ್ರೀವ ರೂಪ. ಮೂಲೇಶ, ಆಮೇಲೆ ಅಚ್ಯುತತ್ರಯ, ಅಚ್ಯುತ, ಅನಂತ, ಗೋವಿಂದ, ಇವುಗಳನ್ನ ಅಚ್ಯುತತ್ರಯ ಅಂತ ಕರೀತಾರೆ. ಅಚ್ಯುತತ್ರಯ ಮತ್ತು ಹಂಸ ಮೂರ್ತಿಗಳ, ಹಂಸ ಅನ್ನುವಂಥ ರೂಪ. ಈ ವಿಧ ಚತುಸ್ಥಾನದಲ್ಲಿ, ಈ 4 ಸ್ಥಾನಗಳಲ್ಲಿ ಆ ರೂಪಗಳನ್ನು ಧ್ಯಾನ ಮಾಡಬೇಕು. ಶಾಂತಿ ವರ್ಣ, ಶಾಂತಿಯ ಪತಿಯಾದಂತಹ ಅನಿರುದ್ಧನ ಈರೆರಡು ರೂಪದಿ 4 ರೂಪಗಳನ್ನ ತಾಳೆ ಆತ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಭಾವಿಸುವುದು ಏಕೋನವಿಂಶತಿ ಮೂರ್ತಿ ಸರ್ವತ್ರ, 19 ರೂಪಗಳಿಂದ ಆತ ಎಲ್ಲ ಕಡೆ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಮುಂದೆ 4ನೇ ಪದ್ಯ. ಕಲುಷವಿಲ್ಲದ ದರ್ಪಣದೆ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡಚೇತನದೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. ಕಲುಷವಿಲ್ಲದ ದರ್ಪಣದಿ, ಕನ್ನಡಿಯಲ್ಲಿ ನಾವು ನಮ್ಮ ಮುಖದ ಪ್ರತಿಬಿಂಬವನ್ನು ಕಾಣ್ತೀವಿ ಮತ್ತು ಎಷ್ಟೋ ವಸ್ತುಗಳನ್ನು ಕೂಡ ಕಾಣ್ತೀವಿ. ಆ ಕನ್ನಡಿಯಲ್ಲಿ ಅದು ಕಾಣಬೇಕಾದ್ರೆ ಅದರಲ್ಲಿ ಕೊಳೆ ಇರಬಾರ್ದು. ಕಲುಷವಿಲ್ಲದಂತಹ ದರ್ಪಣದಲ್ಲಿ ಅದು ಕಾಣಿಸ್ತದೆ. ಪ್ರತಿಫಲಿಸಿ ಸರ್ವ ಪದಾರ್ಥಗಳು, ನಮ್ಮ ಮುಖ ಮಾತ್ರ ಅಲ್ಲ, ಎಲ್ಲವೂ ಅದರಲ್ಲಿ ಕಾಣಿಸ್ತದೆ. ಸರ್ವ ಪದಾರ್ಥಗಳು ಕಂಗೊಳಿಸುವ ಅಂದದಲ್ಲಿ ಬಿಂಬ ಜಡಚೇತನದೊಳಗಿದ್ದು, ಈ ಬಿಂಬರೂಪನ ಅಂತ ಪರಮಾತ್ಮ ಜಡದೊಳಗಿದ್ದಾನೆ ಮತ್ತು ಚೇತನದೊಳಗಿದ್ದಾನೆ, ಎಲ್ಲಾ ಕಡೆ ಆತ ಇದ್ದಾನೆ. ಇರ್ದು ಪೊಳೆವ, ಆತ ಕಂಗೊಳಿಸ್ತಿರ್ತಾನೆ.
ಬಹುರೂಪದಲ್ಲಿ ಸಜ್ಜನರೊಳಗೆ, ನಾನಾ ಥರದ ರೂಪದಿಂದ ಇದ್ದಾನವನು. ಸಜ್ಜನರೊಳಗೆ ಕನ್ನಡಿಯಲ್ಲಿ ನಿಶ್ಚಲ ನಿರ್ದೋಷನಾಗಿರ್ತಾನೆ. ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ದೋಷರಹಿತ ಅಂತ ಅರ್ಥ. ನಿರ್ವಿಕಾರ ಅನ್ನೋದಕ್ಕೂ ಕೂಡ ಯಾವುದೇ ಬಾಲ್ಯ, ಯೌವನ, ವಾರ್ಧಕ್ಯ ಮೊದಲಂಥ ವಿಕಾರಗಳನ್ನ ಹೊಂದದೇ ಇದ್ದವನು ಅಂತ ಅರ್ಥ. ನಿರಾಶ್ರಯ, ಅನಂತ ಅಂಥ ಪರಮಾತ್ಮ ಅಲ್ಲಿದ್ದಾನೆ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಕ ಭಾರತೀ ಪ್ರಾಣೇಶನು 21,600 ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈ ಪಿಡಿದು ಈ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ಈ 4 ದೇಹಗಳಲ್ಲಿ ಹಿಂದೆ ಹೇಳಿದಂಥ ಸ್ವರೂಪ ದೇಹ, ಅದಾದ ಬಳಿಕ ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಈ 4 ದೇಹಗಳಲ್ಲಿ ಮತ್ತು ಕೋಶಗಳಲ್ಲಿ 5 ಕೋಶಗಳಿವೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ ಮೊದಲಾದಂಥ ಕೋಶಗಳು. ಮತ್ತು ಧಾತುಗಳಲ್ಲಿ 7 ಧಾತುಗಳು. ಅವುಗಳಲ್ಲೆಲ್ಲ ಭಾರತೀಯ ರಮಣನಾದಂತಹ ಮುಖ್ಯ ಪ್ರಾಣ ನೆಲೆಸಿದ್ದಾನೆ. 21,600 ಸಂಖ್ಯೆಯ ಶ್ವಾಸರೂಪವಾದಂತಹ ಹಂಸಮಂತ್ರವನ್ನ ಆತ ಜಪ ಮಾಡ್ತಿದ್ದಾನೆ. ಈ ಮುಖ್ಯ ಪ್ರಾಣನ ವ್ಯಾಪ್ತಿ ಎಲ್ಲೆಲ್ಲಿದೆ ಅಂತ ತೋರಿಸ್ತಾರೆ. 4 ದೇಹಗಳಲ್ಲಿದೆ, 5 ಕೋಶಗಳಲ್ಲಿದೆ ಮತ್ತು 7 ಧಾತುಗಳಲ್ಲೂ ಇದೆ. ಇದೆಲ್ಲಾ ಕಡೆ ಇದ್ದು ಆತ ಈ ಕಾರ್ಯವನ್ನು ನಡೆಸ್ತಿದ್ದಾನೆ. ಶ್ವಾಸರೂಪವಾದಂತಹ ಹಂಸಮಂತ್ರವನ್ನು ಮಾಡ್ತಿದ್ದಾನೆ. ಇಲ್ಲಿ ಇನ್ನೊಂದನ್ನು ತಿಳ್ಕೊಳ್ಬೇಕು. ಮುಖ್ಯ ಪ್ರಾಣ ಇದನ್ನು ಮಾಡ್ತಾನೆ, ಅದು ಸರಿಯೇ. ಮುಖ್ಯ ಪ್ರಾಣ ಮಾಡ್ತಾನೆ ಅಂತ ಅನ್ನೋದ್ರೆ ಮುಖ್ಯ. ನಾವು ನಿತ್ಯ ಶ್ವಾಸ ಮಾಡುವಾಗ, ಶ್ವಾಸರೂಪ ಅಂತ ಜಪವನ್ನು ಮಾಡುವಾಗ, ನಿತ್ಯ ಉಸಿರಾಡುವಾಗ ಸೂರ್ಯಚಂದ್ರರನ್ನು ಕೂಡ ಧ್ಯಾನ ಮಾಡಬೇಕು. ಸೂರ್ಯಚಂದ್ರರನ್ನ, ಅವರಲ್ಲಿ ಅಂತರ್ಯಾಮಿ ಅಂತ ಮುಖ್ಯ ಪ್ರಾಣನನ್ನ, ಅವರಲ್ಲಿ ಅಂತರ್ಯಾಮಿ ಅಂತ ಲಕ್ಷ್ಮೀದೇವಿ, ಅವರೊಳಗಿರುವಂತ ಭಗವಂತ, ಇವರನ್ನು ಧ್ಯಾನ ಮಾಡಬೇಕು. ಸೂರ್ಯಚಂದ್ರರು ಅಂತೇನು ಇಲ್ಲಿ ಬಂತು, ಇದನ್ನು ನಾನು ಪ್ರಮಾದದಿಂದ ಹಿಂದೆ ಹೇಳಿದೆ ಅಷ್ಟೇ. ಅಲ್ಲಿ ಇನಗಭಸ್ತಿಗ ಅಂತ ಅಷ್ಟೇ ಬಂತು. ಸೂರ್ಯನ ಕಿರಣಗಳಲ್ಲಿ ಭಗವಂತ ಇದ್ದಾನೆ ಅಂತ ಅದು ಹಿಂದೆ ಅದಷ್ಟೇ ಬಂದಿತ್ತು. ಇಲ್ಲಿ ಭಾಸ್ಕರ ಭೇಷರೊಳಗಿರ್ದು, ಭಾಸ್ಕರ ಅಂದ್ರೆ ಸೂರ್ಯ, ಭೇಷ ಅಂತಂದ್ರೆ ಚಂದ್ರ, ಭ ಅಂದ್ರೆ ನಕ್ಷತ್ರ, ನಕ್ಷತ್ರ ವೃಕ್ಷಂ ಭಂ ತಾರ ಅಂತ. ಭ ಅಂತ ಅನ್ನೋದಕ್ಕೆ ನಕ್ಷತ್ರ ಅಂತ ಅರ್ಥ ಇದೆ. ಭೇಷ ಅಂತಂದ್ರೆ ನಕ್ಷತ್ರಗಳಿಗೆ ಅಧಿಪತಿ ಆದಂತ ಚಂದ್ರ, ಅವರೊಳಗಿರ್ದು ಅವರ ಕೈ ಪಿಡಿದು, ಅವರ ಕೈ ಹಿಡಿದು ಇದನ್ನೆಲ್ಲ ಅವನು ಮಾಡಿಸ್ತಾನಂತೆ. ಅವರು ಮಾಡ್ತಾರೆ, ನಮ್ಮ ಶ್ವಾಸೋಚ್ಛ್ವಾಸಗಳಿಗೆ ಅವರು ಕೂಡ ಕಾರಣ. ಬಲಶ್ವಾಸದಲ್ಲಿ ಸೂರ್ಯ ಇದ್ದಾನಂತೆ. ಬಲಗಡೆ ಭಾಗದಲ್ಲಿ ನಾವೇನು ಶ್ವಾಸ ಮಾಡ್ತೀವಿ, ಅಲ್ಲಿ ಸೂರ್ಯ ಇದ್ದಾನೆ, ಅದಕ್ಕೆ ಸೂರ್ಯ ಸ್ವರ ಅಂತ ಕರೀತಾರೆ. ಎಡಶ್ವಾಸದಲ್ಲಿ ಚಂದ್ರ ಇದ್ದಾನೆ, ಅದಕ್ಕೆ ಚಂದ್ರಸ್ವರ ಅಂತ ಕರೀತಾರಂತೆ. ವಿಷ್ಣು ಪುರಾಣದಲ್ಲಿ ಬಂದದ್ದು ಮಾತದು. ಸೂರ್ಯಶ್ಚ ದಕ್ಷಿಣ ಶ್ವಾಸೆ ವಾಮೇ ಸೋಮ ಉದಾಹೃತ. ಚಂದ್ರನ ಈ ಎಡಭಾಗದಲ್ಲಿ ಸೋಮ ಇದ್ದಾನೆ, ಸೂರ್ಯ ಈ ಬಲಭಾಗದ ಸ್ವರದಲ್ಲಿದ್ದಾನೆ. ಸೂರ್ಯ ಸ್ವರಗಳಲ್ಲಿ ವಾಯುದೇವ ಇದ್ದಾನೆ, ಮತ್ತೆ ಚಂದ್ರ ಸ್ವರಗಳಲ್ಲಿ ಭಾರತೀ ದೇವಿ ಇದ್ದಾಳೆ. ಅವತ್ತು ಕೂಡ ಭಾರತೀ ದೇವಿ ಪತ್ನಿ ಆದ್ರಿಂದ ಅವಳ ಎಡಭಾಗದಲ್ಲಿ, ಭಾರ್ಯಾಭಾಗ ವಾಮಃ, ಪತ್ನಿ ಇರಬೇಕಾದ್ದು ಎಡಭಾಗದಲ್ಲಿ. ಅದಕ್ಕಾಗಿ ಎಡಭಾಗದ ಚಂದ್ರ ಸ್ವರಗಳು ಅಂತೇನಿದೆ ಅವುಗಳಿಗೆಲ್ಲ ಅವಳು ನಿಯಾಮಕಳು. ಚಂದ್ರ ಸ್ವರಗಳಲ್ಲಿ ಭಾರತೀ ದೇವಿ, ಸೂರ್ಯ ಸ್ವರಗಳಲ್ಲಿ ವಾಯುದೇವ ಇದ್ದಾನೆ. ಇವರು ಹೀಗೆ ಭಾರತಿ ಮತ್ತು ಮುಖ್ಯ ಪ್ರಾಣ ಇವರಿಬ್ಬರೂ ಕೂಡ ಸೂರ್ಯ ಮತ್ತು ಚಂದ್ರರ ಮೂಲಕ ಈ ಶ್ವಾಸೋಚ್ಛ್ವಾಸ ರೂಪವಂತ ಕಾರ್ಯವನ್ನು ಮಾಡಿಸ್ತಾರೆ. ಅವರೊಳಗೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ, ಇವರೆಲ್ಲರ ಮೂಲಕ ಮಾಡಿಸ್ತಾನೆ ಅಂತ ಅದನ್ನು ತಿಳ್ಕೊಳ್ಬೇಕು. ಈ ಸೂರ್ಯಚಂದ್ರರಲ್ಲಿ ಈ ಮುಖ್ಯ ಪ್ರಾಣರಿದ್ದಾರೆ ಅಂತ ಅನ್ನೋದೇನಿದೆ, ಷಟ್ಪ್ರಶ್ನೋಪನಿಷತ್ತು ಮತ್ತು ಅದರ ಭಾಷ್ಯ, ಅದರಲ್ಲಿ ವರ್ಣಿತ ಆಗಿರುವಂತಹ ವಿಷಯ ಇದೆ. ಭಾರತೀ ದೇವಿಗೆ ಒಂದು ವಿಶಿಷ್ಟವಾದಂಥ ಹೆಸರು ರೈ ಅಂತ. ರ ಇ ಅಂದ್ರೆ ಇದು ಇ ಅಲ್ಲ, ಯ ಇ ವ್ಯಂಜನಾಕ್ಷರ ಅದು. ಆದಿತ್ಯೋಹ ವೈ ಪ್ರಾಣ ರಯಿರೇವ ಚಂದ್ರಮಾಹ ರಯಿರ್ವಾಯಿ ತತ್ಸರ್ವಂ ಎನ್ ಮೂರ್ತಂಚಾಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈಹಿ ಅಂತ ಷಟ್ಪ್ರಶ್ನೋಪನಿಷತ್ತು. ವಾಸುದೇವ ರೂಪಿ ಅಂತ ಭಗವಂತ ಈ ಉಪನಿಷತ್ತಿನ ಮುಖ್ಯ ಪ್ರತಿಪಾದ್ಯ ದೇವತೆ.
ಈ ಷಟ್ಪ್ರಶ್ನೋಪನಿಷತ್ತಿಗೆ. 6,000 ಪ್ರಶ್ನೆಗಳನ್ನು ಕೇಳ್ತಾರೆ ಶಿಷ್ಯರು. ಅವರೆಲ್ಲ ಅಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳೋದ್ರಿಂದ ಅದಕ್ಕೆ ಷಟ್ಪ್ರಶ್ನೆಗಳು, ಷಟ್ ಪ್ರಶ್ನ 6 ಪ್ರಶ್ನೆಗಳು ಅಂತ ಹೀಗೆ ಅರ್ಥ ಅದಕ್ಕೆ. ಅದರಲ್ಲೂ ಕೂಡ ಮುಖ್ಯ ಪ್ರಾಣ ಮತ್ತು ಆತನ ಪತ್ನಿ ಅಂತ ಭಾರತೀ ದೇವಿ ಅವರ ಮಹಿಮೆ ವರ್ಣಿತ ಆಗಿದೆ. ವಾಸುದೇವ ರೂಪ ಅಂತ ಭಗವಂತನೇ ಈ ಉಪನಿಷತ್ತಿನ ಮುಖ್ಯ ಪ್ರತಿಪಾದ್ಯ ದೇವತೆ. ಆದರೂ ಮುಖ್ಯ ಪ್ರಾಣ ಮತ್ತು ಭಾರತೀ ದೇವಿ ಅವರು ಕೂಡ ಪ್ರತಿಪಾದ್ಯ ದೇವತೆಯರೇ. ಪಿಪ್ಪಲಾದ ಮೊದಲಾದಂಥ ಕೆಲವು ಋಷಿಗಳು ಅವರೆಲ್ಲ ಇದಕ್ಕೆ ದೃಷ್ಟಾರರು. ಉಪನಿಷತ್ತುಗಳನ್ನ, ವೇದಗಳನ್ನ, ಮತ್ಯಾವುದೇ ಮಂತ್ರಗಳನ್ನ ಜಪ ಮಾಡುವಾಗ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳುವಾಗ ಆಗ ಋಷಿಗೆ ನಮಸ್ಕಾರ ಮಾಡಬೇಕು. ಅದನ್ನು ನಮಗೆ ತಲುಪಿಸಿದವರು, ನಮ್ಮ ತನಕ ತಲುಪಿಸಿದವರು ಅವರೆಲ್ಲ. ಹಾಗಾಗಿ ಅವರನ್ನು ಕೂಡ ಸ್ಮರಣೆ ಮಾಡ್ಕೊಳ್ಬೇಕು, ಛಂದಸ್ಸನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿ ಆ ತಲೆಯನ್ನು ಮುಟ್ಟಿ ಋಷಿ ಅಂತ ಹೇಳ್ತೀವಿ, ಅವರಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡೋದು ಅಂತ ಅರ್ಥ. ಛಂದಃ ಅಂತ ಹೇಳಿ ಮುಖವನ್ನು ಮುಟ್ಕೊಳ್ತೇವೆ. ಮುಖವನ್ನು ಮುಟ್ಕೊಳ್ಳೋದು ಯಾಕೆಂದ್ರೆ ಆ ವಾಕ್ಯಿಗೆ, ಛಂದಸ್ಸಿಗೆ ಅಭಿಮಾನಿಗಳಂಥ ದೇವತೆಗಳು, ಅವರಲ್ಲಿ ಅಂತರ್ಯಾಮಿಯಾಗಿರುವಂಥ ಭಗವಂತರ ರೂಪಗಳು, ಅದನ್ನು ನೆನಪು ಮಾಡ್ಕೊಳ್ಬೇಕು. ಅದಕ್ಕಾಗಿ ಛಂದಸ್ಸು ಮತ್ತು ದೇವತಾ ಅಂತ ಹೇಳಿ ಹೃದಯವನ್ನು ಮುಟ್ಕೊಳ್ತೇವೆ. ಅಲ್ಲಿ ಭಾರತೀಯ ಮುಖ್ಯ ಪ್ರಾಣರು ಮತ್ತು ಅವರೊಳಗಿರುವಂಥ ಭಗವಂತ ಅವರಿಬ್ಬರು ಕೂಡ ಪ್ರತಿಪಾದ್ಯರು ಅಂತ ಅರ್ಥ. ಅಸ ಕಬಂಧಿ ಕಾತ್ಯಾಯನಃ ಉಪೇತ್ಯ ಪಪೃಚ್ಛ ಭಗವನ್ ಕುತೋಹ ವಾ ಇಮಾಃ ಪ್ರಜಾಃ ಪ್ರಜಾಯಂತೆ ಇತಿ ತಸ್ಮೈ ಸಹೋವಾಚ ಪ್ರಜಾಕಾಮೋಹ ವೈ ಪ್ರಜಾಪತಿ ಸತಪಃ ಅತಪ್ಯತ. ಅಲ್ಲಿ ಹೀಗೆ ವರ್ಣಿತ ಇದೆ. ಸುಕೇಶಾಚ ಭರದ್ವಾಜ ಶೈಭ್ಯಶ್ಚ ಸತ್ಯಕಾಮಃ ಸೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಶ್ಚ ಆಶ್ವಲಾಯನಃ ಭಾರ್ಗವಃ ವೈದರ್ಭಿಕ್ ಕಾಬಂಧಿ ಕಾತ್ಯಾಯನಃ ತಹೈತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ. ಇವರೆಲ್ಲ ಕೆಲವರು. ಭರದ್ವಾಜರ ಮಗನ ಅಂತ ಸುಕೇಶ ಅಂತನ್ನುವಂಥ ಒಬ್ಬ, ಶಿಬಿಯ ಮಗನ ಅಂತ ಸತ್ಯಕಾಮ ಅಂತನೋ ಇನ್ನೊಬ್ಬ, ಸೂರ್ಯನ ಪೌತ್ರ ಈ ಗರ್ಗ್ಯಮುನಿ, ಅವನು ಗರ್ಗವಂಶದಲ್ಲಿ ಹುಟ್ಟಿದವನು. ಮತ್ತೆ ಅಶ್ವರಾಯನರ ಮಗನಾದಂಥ ಕೌಸಲ್ಯ, ಕೋಸಲ ದೇಶದಲ್ಲಿ ಹುಟ್ಟಿದವನಾದ್ರಿಂದ ಕೌಸಲ್ಯ ಅಂತ ಕರೀತಾರೆ ಅವನನ್ನ. ಮುಂದೆ ಭೃಗುವಿನ ಮಗನಾದಂಥ ವಿದರ್ಭ ದೇಶನಾದಂಥ ವೈದರ್ಭಿ ಅಂತನವನೊಬ್ಬ, ಕತ್ಯ ಅಂತನವರೊಬ್ರು, ಅವರ ಮಗ ಕಬಂಧಿ ಅಂತೊಬ್ಬ ಮುನಿ. ಇವರೆಲ್ಲ 6 ಜನ ಋಷಿಕುಮಾರರು ಒಟ್ಟು. ಅವರು ವೇದಾಭ್ಯಾಸದಲ್ಲಿ ಆಸಕ್ತರಾಗಿದ್ದರು. ಒಟ್ಟುಗೂಡಿ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರಂತೆ. ನಮಗೆ ಯಾರು ಗುರುಗಳು ಅಂತಂದ್ರೆ ಪಿಪ್ಪಲಾದರು ಅಂತ ಗುರುಗಳಿದ್ದಾರೆ, ಅವ್ರ ಬಳಿಗೆ ಹೋಗೋಣ ಅಂತ ಹೇಳಿದ್ರು ಅವರು. ಬ್ರಹ್ಮ ಅನ್ವೇಷಮಾಣಾಹ, ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ. ಋಷಿಕುಮಾರರಾದ್ರಿಂದ ಬೇಕಾಷ್ಟು ತಿಳ್ಕೊಂಡೇ ಇದ್ರು, ಹೆಚ್ಚಿನ ತಿಳ್ಕೊಳ್ಬೇಕು ಅಂತ ಅಲ್ಲಿಗೆ ಬಂದ್ರು. ತತ್ಸರ್ವಂ ವಕ್ಷದೀತಿಹ ತೇಹ ಸಮಿತ್ಪಾಣಯ ಭಗವಂತಂ ಪಿಪ್ಪಲಾದಂ ಉಪಸಂಪನ್ನಾಹ. ಸಮಿತ್ತು ದರ್ಭೆಯಲ್ಲಿ ಅದನ್ನ ಹಿಡ್ಕೊಂಡ್ರು. ಅದು ಆ ಶಿಷ್ಯರ ಲಕ್ಷಣ. ಅದು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಸಮಿತ್ಪಾಣಿಯಾಗಿ ಹೋಗಬೇಕು ಅಂತ. ಹಿಂದೆ ಯಾವಾಗಾದ್ರೂ ನಾನು ಷಟ್ಪ್ರಶ್ನೋಪನಿಷತ್ತು, ಐತರೇಯ ಉಪನಿಷತ್ತು ಇಂಥ ಎಷ್ಟೋ ಉಪನಿಷತ್ತುಗಳನ್ನು ಹೇಳೋ ಪ್ರಸಂಗ ಬಂದಾಗ ಅದು ಹಿನ್ನೆಲೆ ಹೇಳಿದ್ದಿರಬಹುದು, ಅದು ಕೆಲವು ಸಲ ಮರ್ತವಾಗಿರ್ತದೆ. ಅದಕ್ಕಾಗಿ ಆ ಷಟ್ಪ್ರಶ್ನೋಪನಿಷತ್ತಿನ ಈ ಒಂದು ವಾಕ್ಯವನ್ನು ಉದಾಹರಣೆ ಮಾಡುವಾಗ ಅದು ಹಿನ್ನೆಲೆಯನ್ನು ಹೇಳಿದೆ ಅಷ್ಟೇ. ಆ ಋಷಿಗಳವ್ರಿಗೆ ಏನು ಹೇಳಿದ್ರಂತೆ, ಭೂಯ ಏವ ತಪಸ ಬ್ರಹ್ಮಚರ್ಯೇಣ ಶುದ್ಧಯ ಸಂವತ್ಸರಂ ಸಂವತ್ಸಥ. ನೀವೆಲ್ಲ ಯೋಗ್ಯರೇ ಇದ್ದೀರಿ, ನಿಮಗೆಲ್ಲ ನಾನು ಈಗ ಉಪದೇಶ ಮಾಡ್ಲಿಕ್ಕೆ ಸಮಯ ಈಗ ಅನುಕೂಲವಾಗಿ ಬಂದಿದೆ. ಆದರೂ ನೀವು 1 ವರ್ಷ ನನ್ನ ಸೇವೆ ಮಾಡ್ರಿ. ಇಂದ್ರಿಯ ನಿಗ್ರಹ ಮತ್ತು ಬ್ರಹ್ಮಚರ್ಯ, ಆಸ್ತಿಕ್ಯ ಬುದ್ಧಿ ಇದನ್ನೆಲ್ಲವನ್ನು ಕೂಡ ಮತ್ತಷ್ಟು ರೂಢಿಸಿಕೊಂಡು ನನ್ನ ಆಶ್ರಮದಲ್ಲಿ ನಾನು ಸೇವೆ ಮಾಡ್ಕೊಂಡಿರಿ. ಮತ್ತೆ ನಾನು ಮುಂದೆ ನಿಮಗೆ ಹೇಳಬೇಕಾದ್ರೆ ಹೇಳ್ತೇನೆ. ಅದು ಯಾಕೆಂತಂದ್ರೆ ನ ಅಸಂವತ್ಸರ ವಾಸಿನೇ ಬ್ರೂಯಾತ್ ಅಂತ ಶಾಸ್ತ್ರ ಇದೆ. ಬಂದು ಕೇಳಿದ ಕೂಡಲೇ ಹೇಳ್ಬಿಡಬಾರ್ದಂತ. ಕೆಲವರಿಗೆ ಕೇಳಬೇಕು ಅಂತ ಅಪೇಕ್ಷೆ ಬಂದಿರೋದಿಲ್ಲ ಅಂತ, ತಾತ್ಕಾಲಿಕವಾಗಿರ್ತದೆ ಅದು. ಹಾಗಾಗಿ ಒಮ್ಮೆಲೆ ಏನಾದ್ರು ಶ್ರವಣ ಮಾಡಿಬಿಡ್ಬೇಕು, ಏನಾದ್ರು ಕೇಳಿಬಿಡ್ಬೇಕು ಗುರುಗಳನ್ನ, ಆಚಾರ್ಯನ ಬಂದ್ಬಿಡ್ತಾರೆ. ಅವರಿಗೆ ಆ ಮೂಡಿರುವಂತಹ ಆಸಕ್ತಿ ದೀರ್ಘಕಾಲೀನವಾದ ಹೌದೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕು. ಅದಕ್ಕೆ ಸುದೀರ್ಘವಾದಂತಹ ಆಸಕ್ತಿ ಅವ್ರಿಗೆ ಇದ್ರೆ ಮಾತ್ರ ಹೇಳಬೇಕು. ಇಲ್ಲದೇ ಇದ್ರೆ ಹೇಳಿದವ್ರ ಸಮಯ ವ್ಯರ್ಥ, ಕೇಳಿದವ್ರದಂತೂ ವ್ಯರ್ಥವೇ. ಯಾಕೆಂತಂದ್ರೆ ಅವರಿಗೆ ಸರಿಯಾದ ಆಸಕ್ತಿನೇ ಇರೋದಿಲ್ಲ. ನೀವು ಇದನ್ನ ಹೇಳಿದ್ರೆ ಮತ್ತೊಂದೇನೋ ಕೇಳಲಿಕ್ಕೆ ಹೋಗ್ತಾರಷ್ಟೇ, ಲೌಕಿಕವಾದ ಸಂಗತಿ. ಹಾಗಾಗಿ ಅವ್ರ ಸಮಯ ವ್ಯರ್ಥ ಆಗೋದಲ್ಲದೆ ಹೇಳಿದವ್ರ ಸಮಯನೂ ವ್ಯರ್ಥ ಆಗ್ತದೆ. ಅದಾಗಬಾರ್ದು ಅಂತಿದ್ರೆ ಅವರನ್ನ ಕಾಯಿಸಬೇಕು, ಕಾಯಿಸಿ ಆಮೇಲೆ ಹೇಳಬೇಕು. ಅದಕ್ಕಾಗಿ
ಪ್ರಶಸ್ತವಾದಂತಹ ವಿದ್ಯೆ ಅದು. ವಾಸುದೇವ ರೂಪಿಯಾದಂತಹ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಅವ್ರು ಬಂದವರು, ಅವರಿಗೆ ಅದನ್ನು ತಿಳ್ಕೊಳ್ಬೇಕು ಅಂತ ನಿಜವಾದ ಆಸಕ್ತಿ ಇದೆಯೋ ಇಲ್ಲೋ ಅಂತ ಇವರು ಕೂಡ ತಿಳ್ಕೊಳ್ಳಕ್ಕೆ ಅಪೇಕ್ಷೆ ಪಟ್ಟರು ಗುರುಗಳು. ಅದಾದ ಮೇಲೆ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪೃಚ್ಛ, ಕಾತ್ಯಾಯನ ಅಂತ ಕೇಳಿದ, ಈ ಎಲ್ಲ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ? ಬ್ರಹ್ಮ ಮೊದಲಾದಂತಹ ಸಕಲ ಜೀವಿಗಳು ಕೂಡ ಈ ಪರಮಾತ್ಮನಿಂದಲೇ ಹುಟ್ಟಿದ್ದಾರೆ. ಆ ಪರಮಾತ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಮುಂದೆ ಏನ್ ಮಾಡಬೇಕು ಅಂತ ಅವತ್ತು ಆಲೋಚನೆ ಮಾಡಿದ. ಕಷ್ಟಪಟ್ಟು ಆಲೋಚನೆ ಮಾಡಬೇಕಾಗಿಲ್ಲ ಅವನು. ಮೊದಲು ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಆಲೋಚನೆ ಮಾಡಿದ ಬಳಿಕವೇ ಅದು ಅವನಿಗೆ ಹೊಳಿತು, ಆಮೇಲೆ ಕೆಲಸ ಮಾಡಿದಂತಲ್ಲ. ಇಲ್ಲೇ ಎಲ್ಲನೂ ಹೊಳೆದದ್ದೇ ಅವನಿಗೆ ಯಾವತ್ತೂ ಕೂಡ. ಆತ ಈ ಎಲ್ಲ ಸೃಷ್ಟಿಗೆ ಪ್ರಾರಂಭದಲ್ಲಿ ಇಂಥ ಒಂದು ಜ್ಞಾನವನ್ನ ಆವಿರ್ಭಾವಗೊಳಿಸಿದ ಅಂತ ಅಷ್ಟೇ ಅರ್ಥ. ಈ ಭಗವಂತನಿಗೆ ಪ್ರಜಾಪತಿ ಅಂತ ಕರೀತಾರೆ. ಪ್ರಜಾಪತಿ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನಿಗೆ ಮತ್ತೆ ದಕ್ಷ ಮೊದಲಾದಂತಹ ಪ್ರಜಾಪತಿಗಳಿಗೆ, ಇವರೆಲ್ಲರಿಗೂ ಇರೋದು ನಮ್ಗೆ ಗೊತ್ತಿದ್ದೇ ಇದೆ. ಭಾಷ್ಯ ಹೀಗೆ ಹೇಳಿದೆ, ಷಟ್ಪ್ರಶ್ನ ಉಪನಿಷತ್ತಿನ ಮಾಧ್ವ ಭಾಷ್ಯ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರಿತೀರಿತಃ. ಮುಖ್ಯ ಪ್ರಜಾಪತಿ ಅಂತ ಅವನೇ. ಎಲ್ಲ ಪ್ರಜೆಗಳನ್ನು ಹುಟ್ಟಿಸಿ ಅವರನ್ನು ಸೃಷ್ಟಿ ಮಾಡುವನೆಲ್ಲ ಅವನೇ. ಆದ್ದರಿಂದ ಅವನಿಗೆ ಪ್ರಜಾಪತಿ ಅಂತ ಹೆಸರು. ಮುಂದೆ ಅವನೇನ್ ಮಾಡಿದ? ಸ ಮಿಥುನಂ ಉತ್ಪಾದಯತೆ ರಯಿಂಚ ಪ್ರಾಣಂ ಚೇತಿ. ಇಬ್ಬರು ಜೊತೆಗಳನ್ನು ಸೃಷ್ಟಿ ಮಾಡಿದಂತ, ಒಂದು ಜೋಡನ್ನು ಸೃಷ್ಟಿ ಮಾಡಿದ. ಯಾರ್ಯಾರನ್ನ? ರಯಿಂಚ ಪ್ರಾಣಂಚ. ಇವರಿಬ್ಬರನ್ನು ಸೃಷ್ಟಿ ಮಾಡಿಬಿಟ್ರೆ ಇವರು ಬೇಕಾದಷ್ಟು ಸಂಖ್ಯೆಯಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ. ಆದಿತ್ಯೋಹವೈ ಪ್ರಾಣ ರೈರೇವ ಚಂದ್ರಮಾಹ. ಅದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಆದಿತ್ಯ ಪ್ರಾಣ, ಅವರಲ್ಲಿ ಮುಖ್ಯ ಪ್ರಾಣ ಇದ್ದಾನಲ್ಲ ಅವನೇ ಸೂರ್ಯ. ಸೂರ್ಯನೊಳಗಿದ್ದು ಸೂರ್ಯ ಸ್ವರಗಳನ್ನ ಆತ ನಿಯಮನ ಮಾಡ್ತಾನೆ. ಮತ್ತು ರೈರೇವ ಚಂದ್ರಮಾಹ, ರಯಿ ಅಪರೂಪದ ಹೆಸರುಗಳು ಇಡಬಹುದು ಹೆಣ್ಮಕ್ಳಿಗೆ. ಗೊತ್ತಿರ್ಬೇಕಂದ್ರೆ ಇಂಥ ಹೆಸರುಗಳನ್ನ ಇಟ್ಟರೆ ಅದು ಆಯಾ ಉಪನಿಷತ್ತನ್ನು ನೆನಪು ಮಾಡಿ ಕೂಡ ಕೊಡ್ತದೆ. ರೈರೇವ ಚಂದ್ರಮಾಹ. ಆ ಭಾರತೀ ದೇವಿ ಏನಿದ್ದಾಳೆ ಅವಳೇ ಚಂದ್ರನಲ್ಲಿ ಎಡಭಾಗದಲ್ಲಿದ್ದು ಆ ಚಂದ್ರನ ಮೂಲಕ ಎಲ್ಲ ಕಾರ್ಯಗಳನ್ನು ನಡೆಸ್ತಾಳೆ. ಭಾಷೆ ಹೀಗಿದೆ ಅದಕ್ಕೆ. ಸವಾಯುಂ ಸೂರ್ಯನಾಮ್ನಾಮಾನಂ ಚಂದ್ರನಾಮ್ನೀಂ ಸರಸ್ವತೀಂ. ನೋಡಿ, ಸರಸ್ವತಿ ಅಂದ್ರೆ ಭಾರತಿ ಅಂತ ಅದೇ ಅರ್ಥ. ಸರಸ್ವತಿ, ಭಾರತಿ, ರೈ ಎಲ್ಲ ಒಂದೇ, ಅವೆಲ್ಲ ಅವೇ. ಸೂರ್ಯ ಚಂದ್ರಗತೌ ದೇವ ಸಸಜ್ಜ ಪುರುಷೋತ್ತಮ. ಪುರುಷೋತ್ತಮ ಅಂತ ಭಗವಂತ ಸೂರ್ಯ ಮತ್ತು ಚಂದ್ರರಲ್ಲಿರುವಂತಹ ಪ್ರಾಣ ಮತ್ತು ಭಾರತೀ ದೇವಿಯರನ್ನು ಆತ ಸೃಷ್ಟಿ ಮಾಡಿದ. ಅವರಿಬ್ಬರೊಳಗಿದ್ದು ತಾವಾವಿಶ್ಯ ಸ್ವಯಂ ವಿಷ್ಣು, ಅವರಿಬ್ಬರೊಳಗೆ ತಾನೇ ಇದ್ದಾನೆ. ಅವ್ರ ಮೂಲಕ ಆ ಕೆಲಸವನ್ನು ಮಾಡಿಸ್ತಾನೆ. ಸರ್ವ ಸೃಷ್ಟಿ ಕರೋತ್ಯಜ, ಎಲ್ಲ ಸೃಷ್ಟಿಗಳನ್ನು ಕೂಡ ಅವನೇ ಮಾಡ್ತಾನೆ. ರೈರ್ವಾ ಏತತ್ ಸರ್ವಂ, ಎಲ್ಲ ಕಡೆ ಈ ನಮ್ಮ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳಲ್ಲೂ ಕೂಡ ಭಾರತೀ ದೇವಿ ಇದ್ದಾಳೆ. ಏತತ್ ಸರ್ವಂ ಏನ್ ಮೂರ್ತಂಚ ಅಮೂರ್ತಂಚ. ಪೃಥ್ವಿ, ಜಲ, ತೇಜಸ್ಸು ಇವು ಮೂರ್ತ ಪದಾರ್ಥಗಳು. ಇದಕ್ಕೊಂದು ಘನವಾದಂತಹ ಆಕಾರ ಇದೆ, ಮೂರ್ತ ಅಂತ ಕರೀತಾರೆ. ಉಳಿದ ಪ್ರಕೃತಿ ಮೊದಲಾದಂತಹ ಅಮೂರ್ತ ಪದಾರ್ಥಗಳೇ, ನಿರ್ದಿಷ್ಟವಾದಂತಹ ಆಕಾರ ಇಲ್ಲದೆ ಇದ್ದಿದ್ದು. ಅವೆಲ್ಲ ಈ ಜಗತ್ತಿಗೆ ಉಪಾದಾನ ಕಾರಣಗಳು. ಭಗವಂತನ ಇಚ್ಛೆಗನುಸಾರವಾಗಿ ಮೂರ್ತ ಪದಾರ್ಥಗಳಲ್ಲಿ ಭಾರತೀ ದೇವಿ ಇದ್ದಾಳೆ, ಅಮೂರ್ತ ಪದಾರ್ಥಗಳಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ರಜಿರ್ವಾ ಏತತ್ ಸರ್ವಂ ಯನ್ ಮೂರ್ತಂಚ ಅಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈಹಿ. ಈ ರವಿ ಮೂರ್ತ ಪದಾರ್ಥಗಳಲ್ಲಿ ಇದ್ದಾಳೆ. ಅಮೂರ್ತಸ್ಥಃ ವಾಯು ಅಂತ ಭಾಷ್ಯ. ಅಮೂರ್ತಸ್ಥಸ್ಥ ವಾಯುಸ್ತು ಮೂರ್ತನಾಮ್ನ ಸರಸ್ವತಿ. ಆದಿತ್ಯಸ್ಥಃ ಸಹ ವಾಯು, ಆದಿತ್ಯನಲ್ಲಿ ವಾಯು ಇದ್ದಾನೆ. ಪ್ರಾಣಾನಾತ್ಮನಿ ಸನ್ನಯೇತ್, ಅವನೇ ಆ ಎಲ್ಲ ದಿಗಭಿಮಾನ ದೇವತೆಗಳಿಗೆ ನಿಯಾಮಕ. ಪೂರ್ವ ದಿಕ್ಕಿಗೆ ಇಂದ್ರಾಗ್ನಿಗಳು ದೇವತೆಗಳು, ದಕ್ಷಿಣ ದಿಕ್ಕಿಗೆ ಸಪತ್ನೀಕರಾದಂತಹ ಯಮ ಮತ್ತು ನಿವೃತ್ತಿಗಳು ದೇವತೆಗಳು, ಪಶ್ಚಿಮ ದಿಕ್ಕಿಗೆ ವರುಣ ಮತ್ತು ವಾಯು ದೇವತೆಗಳು. ಪಶ್ಚಿಮ ದಿಕ್ಕು ಮತ್ತು ನಂತರ ಬರುವಂತಹ ದಿಕ್ಕು ವಾಯುವ್ಯ ದಿಕ್ಕು, ಅವರೇ ಅದಕ್ಕೆ ದೇವತೆಗಳು. ಮುಂದೆ ಉತ್ತರ ದಿಕ್ಕಿಗೆ ಕುಬೇರ ಮತ್ತು ಈಶಾನರು ಸಪತ್ನೀಕರಾಗಿ ದೇವತೆಗಳು. ಕೆಳಗಿನ ದಿಕ್ಕುಗಳಿಗೆ ಶೇಷ ಮತ್ತು ಮಿತ್ರರು, ಊರ್ಧ್ವ ದಿಕ್ಕಿಗೆ ಗರುಡ ಮತ್ತು ಮನ್ಮಥರು. ಹೀಗೆ ಪ್ರತಿ ದಿಕ್ಕಿಗೂ ಕೂಡ ಸಪತ್ನೀಕರಾದಂಥ ಇಬ್ಬಿಬ್ಬರು ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳಿಗೆ ಈ ನಿಯಾಮಕನಾದವನು ಈ ಪ್ರಾಣ, ಅವರ ಕಡೆಯಿಂದ ಆಯಾ ಕೆಲಸಗಳನ್ನು ಮಾಡಿಸುವಂಥವನು. ಹೀಗೆ ಭಾಸ್ಕರ ಭೇಷರೊಳಗಿರ್ದು ಅಂತ ಏನ್ ಬಂತು. ಭಾಸ್ಕರ ಅಂದ್ರೆ ಸೂರ್ಯ, ಭೇಷ ಅಂದ್ರೆ ಚಂದ್ರ. ಅವರೊಳಗಿರ್ದು
ಅವರ ಕೈ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ. ಭಾರತೀಪತಿಯಾದಂತಹ ಪ್ರಾಣೇಶ ಅವನು ಇಲ್ಲಿದ್ದು ತಾನೂ ಜಪ ಮಾಡ್ತಾನೆ. ಅವ್ರ ಕಡೆಯಿಂದ ಏನೇನು ಕೆಲಸಗಳನ್ನು ಮಾಡಬೇಕು, ದಿಕ್ಕುಗಳ ಪಾಲನೆ ಮತ್ತು ಈ ಶರೀರದ ನಿರ್ವಹಣೆ ಇವೆಲ್ಲವನ್ನೂ ಕೂಡ ಅವನೇ ಮಾಡಿಸ್ತಾನೆ. ಸರೋಜ ಭವಾಂಡಗಳು ಸರ್ವತ್ರ ತುಂಬಿಹನು, ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನಂತೆ ಮುಖ್ಯ ಪ್ರಾಣ. ಹೀಗೆ ಆ ಮುಖ್ಯ ಪ್ರಾಣ ಮತ್ತು ಭಾರತೀಯರು ಮೂರ್ತ ಮತ್ತು ಅಮೂರ್ತ ವಸ್ತುಗಳಲ್ಲಿ ಇದ್ದುಕೊಂಡು ಯಾವ್ಯಾವ ಕ್ರಿಯೆಗಳನ್ನು ಮಾಡಿಸ್ತಾರೆ ಅಂತನ್ನೋದನ್ನ ಈ ಪದ್ಯದಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಪಂಚತನ್ಮಾತ್ರ ಸಂಧಿ ಅಥವಾ ದುರಿತ ನಿವಾರಣ ಸಂಧಿ ಅದರ 5ನೇ ಪದ್ಯದಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.